God sees thirst. ದೇವರು ಬರೀ ದಾಹವನ್ನು ನೋಡ್ತಾನೆ. God sees thirst. ದೇವರು ದಾಹವನ್ನು ನೋಡ್ತಾನೆ. Deep desire. ಒಂದು ಆಳವಾದ ಆಸೆ. Amen. You should come to such a level. ನೀವು ಯಾವ ಹಂತಕ್ಕೆ ಬರಬೇಕಂದ್ರೆ, if someone calls out the name Jesus, ಯಾರಾದ್ರೂ ಯೇಸು ಅಂತ ಯಾರಾದ್ರೂ ಹೆಸರನ್ನ ಕರೆದ್ರೆ, you should respond as though they have called your name. ನಿನ್ನ ಹೆಸರನ್ನ ಅವರು ಕರೆದ್ರೋ ಎಂಬಂತೆ ನೀವು ಪ್ರತಿಕ್ರಿಯೆ ಕೊಡುವಷ್ಟು ಮಟ್ಟಿಗೆ ನೀವು ಬೆಳಿಬೇಕು. Hallelujah. Hallelujah. If someone says amen Jesus I love you, ಯಾರಾದ್ರೂ ಯೇಸು ಕ್ರಿಸ್ತನೇ ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಅಂತ ಹೇಳಿದ್ರೆ, you should feel he is mine. ಆತ ನನ್ನವನು ಎಂಬುದಾಗಿ ನಿಮ್ಗೆ ಅನ್ನಿಸ್ಬೇಕು. Yes and amen ಅಂತೀರಾ? That level of intimacy should be there. ಆ ರೀತಿಯಾದಂತ ಅನ್ಯೋನ್ಯತೆ, ಅದಕ್ಕೆ ನೀವು ಬರಬೇಕು. How can you build up that kind of intimacy? ಅಷ್ಟು ಮಟ್ಟಿಗೆ ಅನ್ಯೋನ್ಯತೆಯನ್ನು ಹೇಗೆ ನೀವು ಬೆಳೆಸಿಕೊಳ್ಳಲು ಸಾಧ್ಯ? That is where you spend time in the presence of God. ಅದೇ ದೇವರ ಸಮ್ಮುಖದಲ್ಲಿ ನೀವು ಸಮಯ ಕಳೆಯುವಂತದ್ದು. I tell you, ನಾನು ನಿಮಗೆ ಹೇಳ್ತೇನೆ, waiting time is not at all a wasting time. ದೇವರ ಸಮ್ಮುಖದಲ್ಲಿ ಕಾದಿರುವಂತ ಸಮಯ ಅದು ವ್ಯರ್ಥವಾಗುವಂತ ಸಮಯ ಅಲ್ಲವೇ ಅಲ್ಲ. ಅದನ್ನ ಹಾಗೆ ಸುಮ್ಮನೆ ತೆಗೆದುಕೊಳ್ಳಬೇಡಿ. Don't sit with your mobile in the presence of God. ದೇವರ ಸಮ್ಮುಖದಲ್ಲಿ ಮೊಬೈಲ್ ಒಂದಿಗೆ ಕುಳಿತುಕೊಳ್ಳಬೇಡಿ. Amen. Hallelujah. Hallelujah. Don't carry anything except your Bible and your diary. ನಿಮ್ಮ ಬೈಬಲ್ ಮತ್ತೆ ಡೈರಿ ಬಿಟ್ಟು ಬೇರೆ ಏನನ್ನೂ ನಿಮ್ಮ ಪ್ರಾರ್ಥನಾ ಕೋಣೆ ಒಳಗಡೆ ತೆಗೆದುಕೊಂಡು ಹೋಗಬೇಡಿ. Amen. Hallelujah. Hallelujah. Listen to me. ಗಮನಿಸಿ. Prayer is not a one way communication. ಪ್ರಾರ್ಥನೆ ಅನ್ನೋದು ಬರೀ ಒಂದು ಕಡೆ ಮಾತಾಡುವಂತದಲ್ಲ. Amen. We are not speaking to a call center. ನಾವು ಕಾಲ್ ಸೆಂಟರ್ ಬಳಿ ಮಾತಾಡ್ತಾ ಇಲ್ಲ. We are not listening to a pre-recorded message as we listen in our phones. ನಮ್ಮ ಫೋನ್ಗಳಲ್ಲಿ ಈಗಾಗಲೇ ರೆಕಾರ್ಡ್ ಮಾಡಿ ಒಂದು ಮೆಸೇಜ್ ಬರ್ತದಲ್ಲ, ಆ ರೀತಿಯಾಗಿ ಅಲ್ಲ. Amen. Prayer is a conversation. ಪ್ರಾರ್ಥನೆ ಅಂದ್ರೆ ಅದೊಂದು ಸಂಭಾಷಣೆ. ಸಂಭಾಷಣೆ. Amen. I tell you, ನಾನು ನಿಮಗೆ ಹೇಳ್ತೇನೆ, even all these years, ಈ ಎಲ್ಲ ದಿನಗಳಲ್ಲಿ you were practicing prayer as a one way communication. ನೀವು ಪ್ರಾರ್ಥನೆಯನ್ನ ಹೇಗೆ ಅಭ್ಯಾಸ ಮಾಡಿದ್ದೀರಾ ಅಂದ್ರೆ ಬರೀ ಒಂದು ಕಡೆ ಮಾತನಾಡುವುದು, ಅದನ್ನ ಮಾತ್ರ. ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, will not God respond to your prayer? ನಿಮ್ಮ ಪ್ರಾರ್ಥನೆಗೆ ದೇವರು ಪ್ರತಿಕ್ರಿಯೆ ಕೊಡುವುದಿಲ್ವಾ? What is our thought about prayer? ಪ್ರಾರ್ಥನೆ ಅಂದ್ರೆ ನಮ್ಗೆ ಇರುವಂತ ಯೋಚನೆ ಏನು? We think ನಾವು ನೆನೆಸ್ತೇವೆ prayer is a time where we put everything to God. ಹೌದು, ಪ್ರಾರ್ಥನೆ ಅಂದ್ರೆ ನಮ್ಗೆ ಇರುವಂತ ಎಲ್ಲವನ್ನ ದೇವರಿಗೆ ಹೇಳಿ ಬಿಡುವಂತದ್ದು. God will silently listen to everything, and or in other times when he is free he will listen to whatever we prayed. ದೇವರು ಎಲ್ಲವನ್ನ ಮೌನವಾಗಿ ಕೇಳಿಸಿಕೊಳ್ತಾನೆ. ಯಾವಾಗ ಅವ್ರು ಫ್ರೀ ಇರ್ತಾರೋ ಅವಾಗ ಕೇಳಿಸ್ಕೊತಾರೆ. Then he will do a miracle according to his time. ಅವ್ರ ಸಮಯ ಯಾವಾಗ ಬರ್ತದೋ ಅವಾಗ ಅದ್ಭುತ ಮಾಡ್ತಾರೆ. Amen. I tell you something. ನಾನು ನಿಮ್ಗೆ ಒಂದನ್ನ ಹೇಳ್ತೇನೆ, we are off correct in that. ನಾವು ಅದರಲ್ಲಿ ಅರ್ಧ ಅದನ್ನ ಸರಿಯಾಗಿ ತಿಳ್ಕೊಂಡಿದ್ದೇವೆ. But the truth is, ಆದ್ರೆ ಸತ್ಯ ಏನಂದ್ರೆ, whenever we pray, ನಾವು ಯಾವಾಗೆಲ್ಲ ಪ್ರಾರ್ಥಿಸ್ತೀವೋ God responds immediately. ದೇವರು ತಕ್ಷಣವೇ ಉತ್ತರ ಕೊಡ್ತಾನೆ. Because our God is a word God. ಯಾಕಂದ್ರೆ ನಮ್ಮ ದೇವರು ವಾಕ್ಯನಾಗಿರುವಂತ ದೇವರು. Amen. Hallelujah. Hallelujah. He is the God who speaks. ಆತನು ಮಾತನಾಡುವಂತ ದೇವರು. The day when God came upon the earth he spoke. ದೇವರು ಭೂಮಿಗೆ ಬಂದ ಮೊದಲನೇ ದಿನವೇ ಆತನು ಮಾತಾಡಿದನು. நீ இல்லாத போதே உனக்காக எல்லாம் பேசினவர் நீ இருக்கும்போது உன்னோட பேச மாட்டார். ನೀನ್ ಇಲ್ಲದೆ ಇರುವಾಗಲೇ ನಿನಗಾಗಿ ಎಲ್ಲವನ್ನ ಮಾತಾಡಿ ಉಂಟು ಮಾಡಿದವನು ನೀನ್ ಇರುವಾಗ ನಿನ್ನ ಜೊತೆ ಮಾತಾಡಲ್ವಾ? That truth you should receive it. ಆ ಸತ್ಯವನ್ನ ನೀವು ಹೊಂದಿಕೊಳ್ಳಬೇಕು. Amen. Hallelujah. Hallelujah. Not just singing ಪೇಸಾದ ಕಲ್ಲೋ ಮರಮೋ ನಿರಲ್ಲ ಪೇಸುಂ ದೈವ. When all Israel people were worshipping Baal, ಎಲ್ಲ ಇಸ್ರಾಯೇಲ್ ಒಂದು ಜನರು ಬಾಳನನ್ನ ಆರಾಧಿಸುತ್ತಿರುವಾಗ, Amen, Elijah came and said, whatever you are worshipping is a dead god. ಒಂದು ಎಲಿಯನ್ನು ಬಂದು ಹೇಳಿದನು, ನೀವು ಏನನ್ನೆಲ್ಲ ಆರಾಧಿಸ್ತಾ ಇದ್ರು ಅವನು ಸತ್ತಂತ ದೇವರು ಅವೆಲ್ಲ. I will show you my God is a God who responds. ನಾನು ತೋರಿಸ್ತೇನೆ ನಮ್ಮ ದೇವರು ಆತನು ಪ್ರತಿಕ್ರಿಯೆ ಕೊಡುವಂತ ದೇವರು. Until my word comes there will be no rain. ನನ್ನ ಮಾತು ನಾನು ಹೇಳುವಂತ ವಾಕ್ಯ ಬರುವ ತನಕ ಮಳೆ ಇರುವುದಿಲ್ಲ. God said amen. ದೇವರು ಹೇಳಿದನು ಆಮೆನ್. Hallelujah. Hallelujah. 3 years no rain at all. 3 ವರ್ಷ ಮಳೆನೇ ಬರಲಿಲ್ಲ. Amen. The Bible says, ಸತ್ಯವೇದ ಹೇಳ್ತದೆ, amen, the right hand of the king meets Elijah one day after 3 years. ಒಂದು ರಾಜನ ಮುಖ್ಯಮಂತ್ರಿ ಆಗಿದ್ದವನು ಅವನು ಒಂದು ದಿನ 3 ವರ್ಷ ಆದ್ಮೇಲೆ ಎಲಿಯನನ್ನ ಭೇಟಿ ಮಾಡ್ತಾನೆ. ಅವನು ಹೇಳ್ತಾನೆ, ಉನ್ನ ತೇಡಾದ ದೇಶವೇ ಇಲ್ಲ, ನಿನ್ನನ್ನ ಹುಡುಕದೆ ಇರುವಂತ ದೇಶವೇ ಇಲ್ಲ. Hallelujah. Hallelujah. King, ರಾಜನು with army, ಸೈನ್ಯದಿಂದ with ಜೊತೆಗೆ all
power ಎಲ್ಲ ಬಲದಿಂದ couldn't search Elijah. ಎಲಿಯನನ್ನ ಹುಡುಕಲಿಕ್ಕೆ ಆಗ್ಲಿಲ್ಲ. Amen. Because ಯಾಕಂದ್ರೆ God is a God who answered. ದೇವರು ಉತ್ತರ ಕೊಡುವಂತ ಆತ Do ದೇವರಾಗಿದ್ದಾನೆ. you know where was Elijah? ಎಲಿಯನ್ ಎಲ್ಲಿದ್ದನು ಗೊತ್ತಾ? Elijah was in Zarephath. ಎಲಿಯನು ಚಾರೆಪ್ತಾದಲ್ಲಿ Do you ಇದ್ದನು. know what is Zarephath? ಚಾರೆಪ್ತಾ ಊರು ಯಾವುದು ಗೊತ್ತಾ? It is amen Jezebel's father's hometown. ಯೆಜೆಬೇಲಳ ಒಂದು ತಂದೆಯ ಮನೆನೇ ಅದಾಗಿತ್ತು. ಯೆಜೆಬೆಲ್ ಇವನ್ನ ಕೊಲ್ಬೇಕಂತ ಹುಡುಕ್ತಾ ಇದ್ದಾನೆ, ಅವ್ರ ಅಪ್ಪನ ಊರಲ್ಲೇ ಇದ್ದಾನೆ ಎಲಿಯಲ್ಲಿ. ಹೌದು, ಯೆಜೆಬೇಲ್ ಎಲಿಯನನ್ನ ಕೊಲ್ಬೇಕೆಂಬುದಾಗಿ ಹುಡುಕ್ತಾ ಇದ್ದಾಳೆ, ಆದ್ರೆ ಎಲಿಯನು ಯೆಜೆಬೇಲಳ ಅಪ್ಪನ ಊರಲ್ಲೇ ಇದ್ದಾನೆ. I tell you, ನಾನು ನಿಮಗೆ ಹೇಳ್ತೇನೆ, your God answers your prayer. ನಿಮ್ಮ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾತನು.